ನಮ್ಮ ಇಬ್ಬರು ಮಂತ್ರಿಗಳನ್ನ ಭೇಟಿ ಮಾಡುವಂತ ಕಾರ್ಯಕ್ರಮ ಇಟ್ಕೊಂಡು ಬಂದಿದ್ದೇನೆ. ಇದಲ್ಲದೆ ನಮ್ಮ ಲೀಗಲ್ ಟೀಮ್ ಕೂಡ ಚರ್ಚೆ ಮಾಡುವಂಥದ್ದು. ಈಗ ಯಾದವ್ ಅವ್ರನ್ನ ಭೇಟಿ ಮಾಡಿದ್ದೇನೆ, ಎನ್ವೈರನ್ಮೆಂಟ್ ಮಿನಿಸ್ಟರ್. ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಅವರು ಕನ್ವಿನ್ಸ್ ಆಗಿದ್ದಾರೆ. ಅದು ಎತ್ತಿನೊಳೆ ಪ್ರಾಜೆಕ್ಟ್ ನಾವು ಆಲ್ಟರ್ನೇಟಿವ್ ಲ್ಯಾಂಡ್ ನಾವು ಕೊಟ್ಟಿದ್ದೀವಿ, ಅಬ್ಜೆಕ್ಷನ್ಸ್ ರೈಸ್ ಮಾಡಿದ್ರು, ಅದು ಕೂಡ ಹೇಳಿದ್ದೇವೆ. ಸೊ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಆಶ್ವಾಸನೆ. ಕಳಸಾ ಬಂಡೂರಿ ಮಾದಾಯಿ ಏನು ವಿಚಾರ ಇದೆ ಅದು ಅವರು ಜೋಶಿಯವರು ಮತ್ತು ಸ್ಟೇಟ್ ಮಾತಾಡಿದ್ದಾರೆ. ನಾನು ಅವರಿಗೆ ಮಾತಾಡೋಕ್ಕೆ ಸಾಯಂಕಾಲ ಭೇಟಿ ಮಾಡಬಹುದು. ಬಟ್ ಅಲ್ಲೂ ಕೂಡ ಒಂದು ಸೊಲ್ಯೂಷನ್ ಅವರೇ ಕೊಡ್ಬೋದು. ಯಾಕೆಂದ್ರೆ ಕೆಲವು ಲೀಗಲ್ ಆಸ್ಪೆಕ್ಟ್ಸ್ ಇತ್ತು. ಮಧ್ಯ ನಮ್ಮವರು ಅವರು ನಮ್ಮ ಸ್ಟೇಟ್ ಇದಕ್ ಮೇಲೆ ಮಾಡೋಂಥ ಕೆಲಸದ ಬಗ್ಗೆ ಇಲ್ಲಿರೋಂಥ ಬಗ್ಗೆ ಒಂದು ನೋಟಿಸ್ ಇಶ್ಯೂ ಮಾಡಿದ್ರು. ಟೆಕ್ನಿಕಲ್ ಪಾಯಿಂಟ್ ಹೊರ ಬಂದು ಅದ್ರ ಬಗ್ಗೆ ಈಗ ನಮ್ಮ ಲೀಗಲ್ ಟೀಮ್ ಅಲ್ಲಿ ಚರ್ಚೆ ಮಾಡಿದ್ರು. ಅವ್ರ ರಾಜ್ಯದ ಏನಾದ್ರು ಮಾತಾಡ್ಬೋದು, ನಮ್ಮ ರಾಜ್ಯಕ್ಕೆ ಏನಾದ್ರು ಮಾತಾಡ್ಬೋದು. ವೈಲ್ಡ್ ಲೈಫ್ ಅವ್ರ ಪ್ರೊಟೆಕ್ಷನ್ ಅವ್ರು ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ನಮ್ಮ ರಾಜ್ಯಕ್ಕೆ ಮಾಡೋಕ್ಕೆ ಈಗಾಗಲೇ ಅದು ತೀರ್ಮಾನ ಬಂದ್ಬಿಟ್ಟಿದೆ, ತೀರ್ಪು ಬಂದಿದೆ. ತೀರ್ಪು ಬಂದಿರೋದನ್ನ ನಾವು ಟೆಂಡರ್ ಕರೆದಿದ್ದೀವಿ, ಕೆಲಸ ಕೂಡ ಮಾಡಬೇಕಾಗಿದೆ. ಅದಕ್ಕೆ ಸರ್ಕಾರ, ಕೇಂದ್ರ ಸರ್ಕಾರ ಬದ್ಧವಾದ ತೀರ್ಮಾನ ಮಾಡಬೇಕಾಗಿದೆ. ಸೊ ನಾನಿವತ್ತು ಸಾಯಂಕಾಲ ಪ್ರಹ್ಲಾದ್ ಜೋಶಿ ಅವ್ರಿಗೂ ಆ ಭಾಗದ ಕೇಂದ್ರ ಸಚಿವರು ಕೂಡ ನಾನು ತಿಳಿಸ್ತೀನಿ. ಅದಾದ್ಮೇಲೆ ಲೀಗಲಿ ನಾವೇನ್ ಮಾಡ್ಬೋದು ಮಾಡ್ತೀವಿ. ಈ ಮಧ್ಯದಲ್ಲಿ ನಾನು ನೆಕ್ಸ್ಟ್ ನಮ್ಮ ಪಾರ್ಲಿಮೆಂಟ್ ಶುರು ಆಗ್ತಿರೋ ಮುಂಚಿತವಾಗಿ ನಮ್ಮ ಇರಿಗೇಷನ್ ಇಲಾಖೆಗೆ ನಮ್ಮ ಲೀಗಲ್ ಟೀಮ್ಗೆ ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಸ್ಗೆ ಮೇಕೆದಾಟು ವಿಚಾರ ಇರ್ಬೋದು, ಕೃಷ್ಣ ಮತ್ತು ಮಾದಾಯಿ ವಿಚಾರ, ಈ ಆಂಧ್ರ ಪ್ರದೇಶದಿಂದ ಏನು ನಮಗೆ ತುಂಗಾ ವಿಚಾರ, ಇವೆಲ್ಲ ಕೂಡ ಅಪ್ರೈಸ್ ಮಾಡಲಿಕ್ಕೆ ಅವರು ನಮಗೆ ಸಹಕಾರ ಕೊಡಬೇಕು ಅಂತೇಳಿ ಅವರು ನಾನೇ ಬಂದು ಇಲ್ಲಿ ಒಂದು ಸಪರೇಟ್ ಮೀಟಿಂಗ್ ಮಾಡಿ ಅವರ ಗಮನಕ್ಕೆ ತಂದು ಅವರು ಕೆಲ ಒಕ್ಕರದಿಂದ ನಾವು ಏನು ಕೇಂದ್ರ ಸರ್ಕಾರ ಮೇಲೆ ಒತ್ತಾಯ ಮಾಡಬೇಕು, ರಾಜ್ಯದ ಹಿತ ಕಾಪಾಡಬೇಕು, ಅದನ್ನು ಕೂಡ ಅವರ ಗಮನಕ್ಕೆ ತರುವಂತ ಕಾರ್ಯಕ್ರಮ ರೂಪಿಸ್ತೀವಿ. ಈಗ ಸದ್ಯಕ್ಕೆ ಅದಕ್ಕೇನು ಮಾತಾಡೋದು ಬೇಡ, ಅವೆಲ್ಲ ನಮ್ಮ ರಾಜ್ಯದ ಸಣ್ಣ ವಿಚಾರಗಳು. ಈಗ ದೊಡ್ಡ ವಿಚಾರ ಇದೆ, ನನಗದು ಗೊತ್ತಿಲ್ಲ, ಮಾಹಿತಿ ಗೊತ್ತಿಲ್ಲ, ನಾನು ಮಾತಾಡೋದು. ಯಾಕೆ ನಾವು ಆಲ್ಟರ್ನೇಟಿವ್ ಲ್ಯಾಂಡ್ ಕೊಟ್ಟಿದೀವಲ್ಲ, ಕೆಲವು ಭಾಗ ಫಾರೆಸ್ಟ್ ಲ್ಯಾಂಡ್ ಇತ್ತು, ಕೆಲವು ಭಾಗ ರೆವಿನ್ಯೂ ಲ್ಯಾಂಡ್ ಇತ್ತು. ಆದ್ರೆ ಅನುಮತಿ ಕೊಡೋಕ್ಕಿಂತ ಮುಂಚೆನೆ ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪ ಬರ್ತದೆ. ಆಗಲೇ ನಮ್ಮ ರೈತರುಗಳಿಗೆ 40-50 ವರ್ಷದಿಂದ ನಮ್ಮ ರೆವಿನ್ಯೂ ಅವರು ರೈತರುಗಳಿಗೆಲ್ಲ ಕೊಟ್ಬಿಟ್ಟಿದ್ರು. ನಾವು ಅವ್ರಿಗೆ ಕಾಂಪನ್ಸೇಷನ್ ಕೊಟ್ಬಿಟ್ಟಿದ್ದ. ಆಮೇಲೆ ಅವ್ರು ನಮ್ದು ಫಾರೆಸ್ಟ್ ಅಂತ ಬಂದಿದ್ದಾರೆ ಅಷ್ಟೇ. ಅದಕ್ಕೆ మన ಕ್ಯಾಬಿನೆಟ್ ಅಲ್ಲಿ ನಾವು ಡಿಸಿಷನ್ ತಗೊಂಡಿದ್ವಿ. ಅದೇ ರೈತರು ಪೊಸಿಷನ್ ಎಲ್ಲ ಫಾರೆಸ್ಟ್ ಅವ್ರಿಗೆ ಪೊಸಿಷನ್ ಇರಲಿಲ್ಲ, ರೈತರ ಪೊಸಿಷನ್ ಇದ್ರು. ಅವ್ರು ಬಿಟ್ಕೊಟ್ಟಿದ್ರು, ಕೆಲಸ ಕೂಡ ಹೆಚ್ಚು ಕಮ್ಮಿ ಅರ್ಧ ಕೆಲಸ ಮಾಡ್ಬಿಟ್ಟಿದ್ವಿ. ಈಗ ಅದಕ್ಕೆ ಆಯ್ತು, ಫಾರೆಸ್ಟ್ ಆದ್ಮೇಲೆ ಫಾರೆಸ್ಟ್ ಕಾರ್ಪೊರೇಟ್ ಲ್ಯಾಂಡ್ ಕೊಟ್ಟಿದೀವಿ. ಈಗ ಅದನ್ನ ಮಣ್ಣಾಕದ್ಗೆ ತಗರಲ್ಲಿ ಹಾಕೊಂಡು ಕೂತಿದ್ರು. ಭೂಮಿ ಮಣ್ಣನ್ನು ಪಕ್ಕದಲ್ಲಿ ಹಾಕದೆ ಇನ್ನೇನು 25 ಕಿಲೋಮೀಟರ್ ದೂರದಲ್ಲಿ ಹಾಕಿ ಅಂತ ಹೇಳ್ತಾ ಇದ್ರೆ ಆಯ್ತು, ಅದಕ್ಕೂ ಒಪ್ಕೊಂಡಿದ್ದೀವಿ ನಾವು. ಸದ್ಯಕ್ಕೆ ಕೆಲಸ ಆಗ್ಬೇಕು. ಈಗಾಗಲೇ 24,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಅದಕ್ಕೆ ವಿಚಾರ ತಿಳಿಸಿದೀವಿ, ಕ್ಲಿಯರೆನ್ಸ್ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನಮಗಿದೆ. ರಂಭಾಪುರಿ ಶ್ರೀಗಳು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಸಿಎಂ ಆಗ್ಬೇಕು, ಅವ್ರಿಗೂ ಒಂದು ಅವಕಾಶ ಸಿಗ್ಬೇಕು ಅಂತ ಹೇಳಿದ್ದಾರೆ. ನೀವೇನ್ ಹೇಳಿ? ಅದೆಲ್ಲ ಆಮೇಲೆ ಮಾತಾಡೋಣ. ಈಗ ಸದ್ಯಕ್ಕೆ ರಾಜ್ಯದ ಹಿತ